Ya mustanadna. Mustanadama. Wagle elema. Oonamma. Yara uddekkarappa ಇದೆ ಮಂತ ಪಡೆದೆ ಮನ ಪಡೆದೆ ಆದ್ರ ಹೋಗ್ಬಿಡ್ಬೇಕು ಬಂದ್ಕೊಂಡು ಇಷ್ಟ ಲಕ್ಷ್ಮಿ ತುಂಬ ಬಿಡುದು mai di tan ra di tan mai na kana benda da digina ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಳ್ಳಗುಂಟ್ಲಹಳ್ಳಿ ಗ್ರಾಮದ ನೀಲಮ್ಮ ಎಂಬುವರ ಮೇಕೆ 7 ಮರಿಗೆ ಜನ್ಮ ನೀಡಿ ಅಚ್ಚರಿಗೆ ಕಾರಣವಾಗಿದೆ. 7 ಮರಿಗಳಲ್ಲಿ 5 ಗಂಡು ಹಾಗೂ 1 ಹೆಣ್ಣು ಇದೆ. 1 ಗಂಡು ಮರಿ ಮೃತಪಟ್ಟಿದೆ. ಮೇಕೆ ಸಾಕಾಣಿಕೆ ಶೆಡ್ನಲ್ಲಿಯೇ ಹೆರಿಗೆ ಆಗಿದೆ. ಏಕಕಾಲಕ್ಕೆ 7 ಮರಿಗಳನ್ನ ನೀಡಿದ್ದಕ್ಕೆ ಮೇಕೆ ಸಾಕಾಣಿಕೆ ಮಾಡಿದ ನೀಲಮ್ಮ ಅವರ ಸಂಬಂಧಿ ದ್ಯಾವಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ. ದಾವಮ್ಮ ಈಗ 6 ತಿಂಗಳು 7 ತಿಂಗಳು ಏನಿದೆ ಮುಂದೆ 5 ಪೋತ್ಲ 2 ಪ್ಯಾಕ್ಲ ಉಕ್ರಿ ಸಿಗ್ತೇವೆ. ಮೇಕೆ 7 ಮರಿಯನ್ನ ನೀಡಿರುವುದು ಖುಷಿ ತಂದಿದೆ. ಎಲ್ಲವೂ ಜೀವಂತವಾಗಿದ್ರೆ ಖುಷಿ ಇಮ್ಮಡಿಗೊಳ್ಳುತ್ತಿತ್ತು. ಆದರೂ 6 ಮರಿಗಳು ಜೀವಂತವಾಗಿ ಉಳಿದಿರೋದು ಸಮಾಧಾನ ತಂದಿದೆ ಎಂದು ದಾವಮ್ಮ ತಿಳಿಸಿದ್ದಾರೆ. ಮೇಕೆಗಳು ಸಾಮಾನ್ಯವಾಗಿ 3 ಅಥವಾ 4 ಮರಿಗಳಿಗೆ ಜನ್ಮ ನೀಡುತ್ತವೆ. ಆದರೆ ಶಿಡ್ಲಘಟ್ಟ ತಾಲೂಕಿನ ಪಿಳ್ಳಗುಂಟ್ಲಹಳ್ಳಿ ಗ್ರಾಮದಲ್ಲಿ ನೀಲಮ್ಮ ಎಂಬುವರು ಸಾಕಾಣಿಕೆ ಮಾಡಿರುವ ಮೇಕೆ 7 ಮರಿಗಳಿಗೆ ಜನ್ಮ ನೀಡಿ ಇಡೀ ಶಿಡ್ಲಘಟ್ಟ ತಾಲೂಕಿನ ಜನರ ಗಮನ ಸೆಳೆದಿದೆ. ನಮ್ಮ ತಿಲ್ಗುಂಡ್ಲಹಳ್ಳಿ ಏನು ಹೆಸರು? ನೀಲಮ್ಮ ಅಂತ. ಮೇಕೆಲ್ ಸಾಕಿದ್ವಿ, ಇಷ್ಟು ವರ್ಷದಿಂದ ಸಾಕಿದ್ದೀವಿ. ಒಂದ್ಸಲನೂ 2, 3 ಹಿಂಗ ಆಗ್ತಾ ಇತ್ತು. ಇವಾಗ ಮಾತ್ರ 7 ಮರಿ ಹಾಕೈತೆ. 7 ಮರಿಗೂ 5 ಗಂಡು ಮರಿ ಹಾಕೈತೆ, 2 ಮರಿ ಹೆಣ್ಣು ಮರಿ ಹಾಕೈತೆ. ಆಶ್ಚರ್ಯ ಆಗ್ತೈತೆ ನಮ್ಗಂತೂ. ಇದೇ ಫಸ್ಟ್ ಟೈಮ್ ಖುಷಿನ ಆಗ್ತೈತೆ ನಮ್ಗೆ. 7 ಮರಿ ಆರೋಗ್ಯವಾಗೈತಾ? ಚೆನ್ನಾಗೈತೆ. ಒಂದ್ ಮರಿ ಮಾತ್ರ ಸತ್ತೈತೆ. ಯಾವ ಮರಿ? ಗಂಡು ಮರಿ. ಇದು ಫಸ್ಟ್ ಟೈಮಾ? ಇದುವರೆಗೆ ಎಷ್ಟು ಸಾರಿ ಇದು ಮರಿಗಳು ಕೊಟ್ಟಿದ್ದು? ಅದು ಇದುವರೆಗೂ 5 ಸಲ ಹಾಕೈತೆ ಮರಿ. ಎಷ್ಟು ಸಾರಿ? ಒಂದ್ ಸರಿ ಎಷ್ಟು ಕೊಟ್ರು? ಒಂದ್ಸಲ 1, 2 ಹಾಕೈತೆ. ಇದೇ ಫಸ್ಟ್. ಹಿಂದಿನ ಸಾರಿ? ಇನ್ನೊಂದ್ ಸರಿ 2 ಮರಿ ಹಾಕೈತೆ. ಹೌದಾ? ಇದೇ ಫಸ್ಟ್ ಟೈಮ್ ಹಾಕಿರೋದು. ಮೇಕೆ 7 ಮರಿಗೆ ಜನ್ಮ ನೀಡಿದೆ ಎಂಬ ಮಾಹಿತಿಯನ್ನ ಅರಿತು ಸುತ್ತಮುತ್ತಲಿನ ಗ್ರಾಮಸ್ಥರು ಮರಿಗಳನ್ನ ನೋಡಲು ತಂಡೋಪತಂಡವಾಗಿ ಬರಲು ಆಗಮಿಸಿದ್ದಾರೆ. ಪ್ರಸ್ತುತ 6 ಮರಿಗಳು ಸಹ ಆರೋಗ್ಯವಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.